ವಿಷ್ಣುವರ್ಧನ್ ಅವರ ಸ್ಮಾರಕ ಕುರಿತು ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಕಂಡು ಬರ್ತಿವೆ. ಇಂಥ ಸಂದರ್ಭದಲ್ಲಿ ಈ ಕಡೆ ಬಾಲಣ್ಣ ಅವರ ಪುತ್ರಿ ಗೀತಾ ಅವರು ಕೂಡ ಈಗ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಏನಕ್ಕೆ ಕೋರ್ಟ್ ಅಲ್ಲಿ ಕೇಸ್ ದಾಖಲಿಸಿದ್ದಾರೆ, ಯಾರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಗೀತಾ ಮೇಡಮ್ ನಮಸ್ತೆ. ಈಗಾಗಲೇ ಒಂದಷ್ಟು ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಿದೆ. ನಮಗೆ ಏನಾದರೂ ಮಾಡ್ಕೊಳ್ಳಿ, ಕುಟುಂಬದವರು ನಮ್ಗೆ ಒಟ್ಟಿನಲ್ಲಿ ಸ್ಮಾರಕ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಆಸೆ ಆಗಿದೆ. ಸೊ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ನೋಡಿ, ಕುಟುಂಬದವ್ರು ಏನಾರು ಮಾಡ್ಕೊಳ್ಳಿ ಅಂದರೆ ಅದ್ರಲ್ಲಿ ಸಾಧ್ಯವಾಗದಿರೋ ಕಾರಣ ಕಾರ್ತಿಕ್ ಬಂದ್ಬಿಟ್ಟು 10 ಎಕರೆ ಫ್ರಾಡ್ಯುಲೆಂಟಾಗಿ ಪದೇ ಪದೇ ಹೇಳ್ತಾನೆ, ಫ್ರಾಡ್ ರೀತಿಲಿ ಫೋರ್ಜರಿ ಮಾಡಿ ಅವನ 10 ಎಕರೆ ಗಣೇಶನ ಜಾಗ ಅವನ ಹೆಸರಲ್ಲಿ ಮಾಡ್ಕೊಂಡಿದ್ದಾನೆ. ಸೊ ನನಗೆ ಅದ್ರಲ್ಲಿ ಬಂದ್ಬಿಟ್ಟು ನನಗೆ ಅದ್ರಲ್ಲಿ ನನಗೆ ಹಕ್ಕಿತ್ತು ಅಂದರೆ ನನ್ನ ಹೆಸರಲ್ಲಿ ಇತ್ತು ಅಂದರೆ ನಾನು ತಕ್ಷಣ ಮಾಡಿರ್ತಾ ಇದ್ದೆ. ಇದರಲ್ಲಿ ಬಂದ್ಬಿಟ್ಟು ನನ್ನ ಕೊನೆ ಅಂದರೆ ಇವಾಗ ಪಾಪ ಕುಟುಂಬ ಅಂತಾರೆ, ಇವಾಗ ಇಬ್ಬರು ತಮ್ಮದಿರು ಇಲ್ಲ, ಅವರಿಬ್ಬರು ತೀರ್ಕೊಂಡಿದ್ದಾರೆ. ಸೊ ಇವಾಗ ಬಂದು ಉಳಿದಿರೋದೇ ಕಾರ್ತಿಕ್, ಕೊನೆ ತಮ್ಮನ ಮಗನೇ. ಸೊ ಇವಾಗ 10 ಎಕರೆ ಅವನ ಹೆಸರಲ್ಲಿ ಮಾಡ್ಕೊಂಡಿರೋದ್ರಿಂದ ಕಾನೂನು ವಿರುದ್ಧವಾಗಿ ಫ್ರಾಡ್ಯುಲೆಂಟಾಗಿ ನಾನು ಇದರಲ್ಲಿ ನನಗೆ ಹೋರಾಡಿ ಮತ್ತೆ ಅದನ್ನು ನನ್ನ ಹಕ್ಕನ್ನು ಪಡೆದು ಆಮೇಲೆ ನಾನು ಮಾಡಬೇಕಾಗುತ್ತೆ. ಆದರೆ ಇನ್ನೊಂದು ಭರವಸೆ ಮಾತ್ರ ನಾನು ಕೊಡ್ತೀನಿ, ಇದಕ್ಕೆ ಹಲವಾರು ಕಾನೂನು ರೀತಿಯಾಗಿ ಯಾವ ಥರ ನಾವು ಕೇಸ್ ಮುಗಿಸ್ಕೋಬೋದು ಅದನ್ನು ಪ್ರಯತ್ನ ಮಾಡ್ತೇನೆ. ಮುಗಿಸ್ಕೊಂಡು ವಿಷ್ಣುವರ್ಧನ್ ಸ್ಮಾರಕಕ್ಕೆ ಆದಷ್ಟು ಬೇಗ ಭರವಸೆ ಕೊಡ್ತೀನಿ. ನಾನು ಬಂದ್ಬಿಟ್ಟು ಅವ್ರಿಗೆ ಅವರು 10 ಕುಂಟೆನೋ 11 ಕುಂಟೆನೋ ಅವ್ರ ಜಾಗ ಖಂಡಿತವಾಗ್ಲೂ ಅದೇ ಜಾಗದಲ್ಲಿ ಅವ್ರ ಸ್ಮಾರಕ ಕಟ್ಟೋದಕ್ಕೆ ನಾನು ಪದೇ ಹೇಳ್ತೀನಿ. ನಾನು ಭರವಸೆ ಕೊಡ್ತೀನಿ, ನಾನೆಲ್ಲ ಪ್ರಯತ್ನ ಸಿನ್ಸಿಯರಾಗಿ ಮಾಡ್ತಾಯಿನಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಳ್ತೀನಿ. ಮೇಡಮ್, ಈಗಾಗಲೇ 10 ಎಕರೆ ಮಾರಾಟ ಮಾಡಿಬಿಟ್ಟಿದ್ದಾರೆ, ಇನ್ನು 10 ಎಕರೆ ಉಳ್ಕೊಂಡಿದೆ. ಅದು ಕಾರ್ತಿಕ್ ಅವರು ಅದ್ರ ಮೇಲೆ ಅವ್ರಿಗೆ ಅಧಿಕಾರ ಇರುವಂಥದ್ದು. ನೀವು ಅದಕ್ಕೆ ಏನಾದರೂ ಪಾಲು ಬೇಕು ಅಂತ ಕೇಳಿದ್ದೀರಾ? ನಿಮಗೇನಾದರೂ ಪಾಲು ಬಂದಿದೆಯಾ? ಕೋರ್ಟಲ್ಲಿ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಅದು ಮೊದಲನೇದಾಗಿ ಹೇಳಬೇಕು ಅಂದರೆ ಕಾರ್ತಿಕ್ ಮಾಡ್ಕೊಂಡಿರೋದು 10 ಎಕರೆನಲ್ಲಿ ಮಾರಾಟ ಮಾಡಿರೋದು 10 ಎಕರೆನಲ್ಲಿ ಅವನ ಹಕ್ಕನ್ನು ತೊಗೊಂಡೋಗ್ಬಿಟ್ಟ ಅವ್ರ ಅಪ್ಪನ ಜೊತೆಗೆ ಸೇರಿಕೊಂಡು. ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ಫೋರ್ಜರಿ ಸಿಗ್ನೇಚರ್ ಎಲ್ಲ ಮಾಡಿ ನನ್ನ ತಮ್ಮನ ಗಣೇಶನ ಭಾಗ ಅವನ ಭಾಗ ಅಂತ ಮಾಡಿಸ್ಕೊಂಡಿದ್ದಾನೆ. ಸೊ ಇವಾಗ ಏನಾಗಿದೆ ಅಂದರೆ ನಾವು ಕ್ರಿಮಿನಲ್ ಕೇಸ್ ಹಾಕ್ತಾ ಇದ್ದೀವಿ. ಕ್ರಿಮಿನಲ್ ಕೇಸ್ ಹಾಕಿ ಕಾರ್ತಿಕ್ ಏನೇನು ಅನ್ಯಾಯ ಮಾಡಿದಾನೋ, ಫ್ರಾಡ್ ಕೆಲಸಗಳು ಅದೆಲ್ಲ ಕೋರ್ಟ್ ಮುಂದೆ ತಂದು ಆದಷ್ಟು ಬೇಗ ಕೇಸಿಂದ ಬಿಡುಗಡೆ. ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಕೆಲವು ತಿಂಗಳುಗಳು ತೊಗೋಬೋದು, ಬಟ್ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಖಂಡಿತವಾಗ್ಲೂ ಮುಗಿಸ್ತೀವಮ್ಮ. ಯಾಕೆಂದರೆ ಇದರಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ನಾವು ಒಂದು ಕ್ರಿಮಿನಲ್ ಆ್ಯಕ್ಟ್ಸ್ ಎಲ್ಲ ನಾವು ತರೋಕ್ಕಾಗಲ್ಲ. ಅದಕ್ಕೆ ಸಹ PCR ನನಗೆ ವಕೀಲರುಗಳೆಲ್ಲ ನಂಗೆ ಬೆಂಬಲವಾಗಿ ಹಲವಾರು ವಕೀಲರುಗಳು ಮುಂದೆ ಬಂದಿದ್ದಾರೆ. ನಾನು ಕ್ರಿಮಿನಲ್ ಕೇಸ್ ಕಾರ್ತಿಕ್ ಮೇಲೆ ಹಾಕಿ ಅವ್ನು ಮಾಡಿರೋದು ಅನ್ಯಾಯಗಳು, ಫ್ರಾಡ್ ಕೆಲಸಗಳು, ಗಣೇಶನ ಹೆಸರು ಫೋರ್ಜರಿ ಸಿಗ್ನೇಚರ್ ಮಾಡಿ 10 ಎಕರೆ ಅವನ ಹೆಸರಲ್ಲಿ ಮಾಡ್ಕೊಂಡಿರೋದೆಲ್ಲ ನಾನು ಬಹಿರಂಗ ಪಡಿಸ್ತಾ ಇದ್ದೇನೆ. ಬೇರೆ ದಾರಿ ಇಲ್ಲ, ಇದ್ರ ಗುಪ್ತವಾಗದ ಇಟ್ಕೊಂಡು ಇದ್ದವ್ರಿಗೂ ನಡ್ಸ್ಕೊಂಬಂದೆ. ಬಟ್ ಇವಾಗ ಹೆಂಗೆ ಪರಿಸ್ಥಿತಿ ಬಂದಿದೆ ಅಂದರೆ, ಯಾವಾಗ ವಿಷ್ಣುವರ್ಧನ್ ಸ್ಮಾರಕನ ನೆಲಮಟ್ಟ ಮಾಡಿದ್ರು ಅದು ತುಂಬ ನಾನು ಕೇಳಿದ್ರೆ ತುಂಬ ನನಗೆ ನಂಬಕ್ಕಾಗ್ತಿಲ್ಲ, ತುಂಬ ಚೀಪ್ ಘಟನೆ ಅನಿಸುತ್ತೆ. ಮಾಡಬಾರ್ದು, ಅಷ್ಟೊಂದು ಮಾಡಿರೋದು ನನಗೆ ತುಂಬ ಕೋಪ ಬೇಜಾರಾಗಿದೆ. ಹಾಗಾಗ್ಬಿಟ್ಟು ನಾನು ಈ ಕ್ರಿಮಿನಲ್ ಕೇಸ್ ಕಾರ್ತಿಕ್ ಮೇಲೆ ಹಾಕಿ ಆದಷ್ಟು ಬೇಗ, ಅದಕ್ಕೆ ಮುಂಚೆ ಬೇರೆ ರೀತಿಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ವಿಷ್ಣುವರ್ಧನ್ ಸಮಾಧಿಗೆ ನಾವು ಕಟ್ಟೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಮಾಧಿ ಅಂತ ಹೇಳಲ್ಲ, ನಾನು ಅವ್ರನ್ನ ಸ್ಮಾರಕ ಅಂತ ಹೇಳ್ತೀನಿ. ಸ್ಮಾರಕ ಕಟ್ಟೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಮ್ಮ. ಸೊ ಬೇರೆ ಥರ ಅಂದರೆ ಕ್ರಿಮಿನಲ್ ಕೇಸು ಆಗ್ತಾಯಿದ್ದೀವಿ ಕಾರ್ತಿಕ್ ಮೇಲೆ. ಮೇಡಮ್, ಈಗ ಆ ಜಾಗದಲ್ಲಿ ನಿಮ್ಮ ತಂದೆ ತಾಯಿ ಸ್ಮಾರಕ ಕೂಡ ಇತ್ತು, ಅದನ್ನು ಕೂಡ ನೆಲಸಮ ಮಾಡಿದ್ರು. ಏನಕ್ಕೆ ನೆಲಸಮ ಅದನ್ನು ಮಾಡಿದ್ದು ಅಂಥದ್ದು? ಯಾಕಂತ ಹೇಳಿದ್ರೆ ಸ್ಟಾರ್ ನಟನ ಸ್ಮಾರಕ ಅದೊಂದು ಕಡೆ ಆದರೆ ಹುಟ್ಟಿಸಿದ ತಂದೆ ತಾಯಿ ಅವರ ಸ್ಮಾರಕದ ಏನು ಮಾಡಿತ್ತು, ಅವ್ರ ನೆನಪಿಗೆ ಇಟ್ಕೋಬಹುದಿತ್ತಲ್ವಾ ಅನ್ನೋಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಏನು ಹೇಳ್ತೀರಾ ಅದಕ್ಕೆ? ನೋಡಿ, ನೀವೇ ಯೋಚನೆ ಮಾಡಿ ನೋಡಿ, ಒಂದು ತಂದೆ ತಾಯಿಗೆ ಅಂದರೆ ಕಾರ್ತಿಕ್ಗೆ ಅವ್ರ ಅಜ್ಜಿ ತಾತನ ಮೇಲೆ ಗೌರವ ಇಲ್ಲ. ತಂದೆ ತಾಯಿಗೆ ಅಂತ ಅಂದರೆ ಅವ್ರ ತಾತನ ಅಜ್ಜಿಗೇನೆ ಒಂದು ಸೇವೆನೂ ಮಾಡಿಲ್ಲ, ಬರೀ ಆಸ್ತಿ ಮಾತ್ರ ಕಬಳಿಸ್ಕೊಂಬಿಟ್ಟು ಇದ್ದಿದ್ದು ನಮ್ಮ ತಂದೆ ತಾಯಿದೂ ಸಮಾಧಿನೂ ಒಡೆದಾಕ್ಬಿಟ್ಟಿದ್ದಾನೆ. ಯಾಕೆ ಅವರೇ ಯಾರೋ ಶಾಸ್ತ್ರದವ್ರು ಹೇಳಿದ್ರಂತೆ, ಅಲ್ಲಿ ನೀವು ಹಸ್ತಿ ಇರೋರ್ಗು ಸ್ಟುಡಿಯೋ ಏನಂತೀವಿ ಪ್ರಮೋಟ್ ಮಾಡೋಕ್ಕಾಗಲ್ಲ, ಆಮೇಲೆ ಅದು ಉದ್ಧಾರನೂ ಆಗಲ್ಲ, ಅದು ತೆಗಿಬೇಕು ಅಂತ ಅದನ್ನು ತೊಗೊಂಡೋಗ್ಬಿಟ್ಟು ಹಸ್ತಿ ಎಲ್ಲ ತೊಗೊಂಡೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ಬಿಟ್ಟಿದ್ದಾರಂತಮ್ಮ. ಸೊ ನಮ್ಮ ತಂದೆ ತಾಯಿದೆ ಅವ್ರು ಇಟ್ಟಿಲ್ಲ ಅಂದಮೇಲೆ ಇನ್ನು ವಿಷ್ಣುವರ್ಧನ್ ಹೆಂಗೆ ಗೌರವ ಕೊಟ್ಟು ಇಟ್ಕೊಂತ ನೀವೇ ಯೋಚನೆ ಮಾಡಿ ನೋಡಿ ಅಲ್ವಾ? ಆ ಸಂದರ್ಭದಲ್ಲಿ ನೀವು ಯಾರು ಪ್ರಶ್ನೆ ಮಾಡಲಿಲ್ವಾ? ನೀವೆಲ್ಲ ಮಕ್ಕಳಲ್ವಾ? ಒಂದು ಅವರು ಇನ್ನೂ ಚಿಕ್ಕವರಾಗಬೇಕು ನಿಮಗೆ ಕಾರ್ತಿಕ್. ಸೊ ಅಂಥ ಸಂದರ್ಭದಲ್ಲಿ ಏನಕ್ಕಪ್ಪ ನಮ್ಮ ತಂದೆ ತಾಯಿ ಸ್ಮಾರಕನ ಈ ರೀತಿ ಮಾಡಿದೆ, ನೆಲಸಮ ಮಾಡಿದೆ, ಆ ಗಮನಕ್ಕೆ ಬಂದಿತ್ತ ನಿಮಗೆ ಮುಂಚೆನೆ? ಇಲ್ಲಮ್ಮ, ಇಲ್ಲ. ನಂಗೆ ಪರಮ್ ಅವ್ರ ಜೊತೆಲಿ ಕಲಾ ಮಾಧ್ಯಮಕ್ಕೆ ಹೋದ್ಮೇಲೆ ನಾನು ಅಲ್ಲಿ ಓಕೆ ಆಗಲಿಲ್ಲ. ಕಾರಣ ಬಂದ್ಬಿಟ್ಟು ಕೇಸ್ ಹಾಕಿದ್ಮೇಲೆ ಎಲ್ಲರೂ ದೂರ ಆಗ್ಬಿಟ್ರು. ಅದಕ್ಕೆ ಮುಂಚೆ ನಮ್ಮ ತಂದೆ ತಾಯಿ ಸತ್ತ ಮೇಲೆ ಹುಡ್ದೋರೆ ದೂರ ಆಗ್ಬಿಟ್ರಮ್ಮ. ಸೊ ನನ್ನ ಸಂಬಂಧನ ಹಂಗೆ ಕಾಲಕ್ರಮೇಣ ಕಳ್ಕೊಂಬಂದರು. ಹಾಗಾಗ್ಬಿಟ್ಟು ನಾನು ಅವ್ರ ಹತ್ರ ಕೂತ್ಕೊಂಡು ಮಾತುಕತೆ ಮಾಡಿ ಏನು ಮಾಡ್ತಾರೆ ಅನ್ನೋದು ಆ ವಿಚಾರಗಳೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ಸಂಬಂಧನೇ ಒಡೆದೋಯ್ತು ಅಂತ ತಿಳ್ಕೊಳ್ಳಿ, ರಕ್ತ ಸಂಬಂಧನೇ ಒಡೆದೋದ್ಮೇಲೆ ನಂಗೆ ಎಲ್ಲಿಂದ ನಂಗೆ ಈ ವಿಚಾರಗಳೆಲ್ಲ ನನ್ನ ಗಮನಕ್ಕೆ ಬರ್ತದೆ? ಯಾವುದ್ರಲ್ಲಿ 10 ಎಕರೆನಲ್ಲಿ ಅದನ್ನು ಹೇಳಿದ್ದೀನಿ ನಾನು, ಎಷ್ಟೋ ಮಾಧ್ಯಮಗಳು ಹೇಳಿದ್ದೀನಿ. 10 ಎಕರೆ ಇವ್ರು ಮಾರಾಟ ಮಾಡಿಬಿಟ್ರಲ್ವೇ, 2003 ಇಂದ 2004 ಮಾರ್ಚ್ವರೆಗೂ ಮಾರಾಟ ಮಾಡಿದ್ದಾರೆ 4 ಪಾರ್ಟಿಗೆ.
ಆ 4 ಪಾರ್ಟಿ ಮಾರಾಟ ಮಾಡಿರೋದು ರಾಜಕೀಯಕ್ಕೆ ಸಂಬಂಧಪಟ್ಟವ್ರಿಗೆ ಮಾರಾಟ ಮಾಡಿದ್ದಾರೆ. ಅದಾದಮೇಲೆ ನನಗೇನಾಗೋಯ್ತು ಅಂದರೆ ಅಲ್ಲಿ ಪಾಪ ಮಾರಾಟ ಮಾಡಿಬಿಟ್ಟು 10 ಎಕರೆಯಲ್ಲಿ ಒಂದು 40/60 30/40 ಅಂಥದ್ದು ಬಹಳಷ್ಟು ಪ್ಲಾಟ್ಸ್ಗಳೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ ಬಿಲ್ಡರ್ಸ್ ಎಲ್ಲ. ಅದೇನಾಗೋಯ್ತು ಅಂದರೆ ಹಲವಾರು ಜನಗಳು ನಾನೇ ನಾನು ಇದಕ್ಕೆಲ್ಲ ಹೊಣೆ ಕಾರಣ ಅಂದ್ಬಿಟ್ಟು ನನ್ನನ್ನು ಬಂದು ಬಹಳಷ್ಟು ಜನ ನಂಗೆ ಪಾಪ ಫೋನ್ ನಂಬರ್ ತೊಗೊಂಡು ಮಾತಾಡಿದ್ರು, ದಯವಿಟ್ಟು ನೀವು ಕಾಂಪ್ರಮೈಸ್ ಮಾಡ್ಕೊಂಬಿಡಿ, ಇಲ್ದಿದ್ರೆ ಬಂದ್ಬಿಟ್ಟು ನಾವು ಪ್ಲಾಟ್ ತೊಗೊಂಡಿದ್ದೀವಿ, ನಮಗೂ ಮನೆ ಕಟ್ಕೊಳಕ್ಕಾಗಲ್ಲ, ಏನೂ ಆಗಲ್ಲ, ದುಡ್ಡೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀವಿ ಅಂತ. ಅಂದರೆ ಮಿಡ್ಲ್ ಕ್ಲಾಸ್ ಜನಗಳು ಪಾಪ ಅವರೆಲ್ಲ ಕೇಳ್ಕೊಂಡು ಆಮೇಲೆ ಬೇರೆ ದಾರಿ ಇಲ್ಲದೆ ನಾನು ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ದೊಡ್ಡಕ್ಕ ನಮಗೆ ಫ್ಯೂ ಲ್ಯಾಕ್ಸ್ ಸಿಕ್ತು. ಇವಾಗ ಉಳಿದಿರೋದು 10 ಎಕರೆ ಇದೆ ಅದೇ ಜಾಗದಲ್ಲಿ. ಅಂದರೆ ಟೋಟ್ಲಿ 20 ಎಕರ್ಸಲ್ಲಿ 10 ಎಕರೆ ಇವಾಗ ಉಳಿದಿದೆ. ಅದೇ 10 ಎಕರೆ ಈಗ ನಿಮ್ಮದು ಉಳಿದಿದೆ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಮತ್ತೆ ಸ್ಮಾರಕ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಅಲ್ವಾ? ಖಂಡಿತವಾಗ್ಲೂ ಇದೆ. ನಾನೇ ಭರವಸೆ ಕೊಡ್ತೀನಲ್ಲ, ಯಾಕೆಂದ್ರೆ ಕಾರ್ತಿಕ್ ಮಾಡ್ಕೊಂಡಿರೋದು ಅವನ ಹೆಸರಲ್ಲಿ ಕಾನೂನು ವಿರುದ್ಧ ಫ್ರಾಡ್ ಕೆಲಸಗಳು, ಸಿಗ್ನೇಚರ್ ಫೋರ್ಜರಿ ಮಾಡಿರೋದಲ್ವಾ. ನಾನು ಅದಕ್ಕೆ ತಾನೇ PCR ಆಗ್ತಾಯಿದ್ದೀನಿ. PCR ಹಾಕಿದ್ರೆ ಬಯಲು ಮಾಡಿ ಆಮೇಲೆ ನನ್ನ ಭಾಗ ಏನು ಬರಬೇಕು ಅಂದರೆ ಎಲ್ಲರಿಗೂ ಇದೆ 4 ಜನಕ್ಕೆ ಹಕ್ಕಿದೆ, ಬರೀ ಕಾರ್ತಿಕ್ ಮಾಲ. ಇವಾಗ ಕಾರ್ತಿಕ್ ಹೆಸರಲ್ಲಿ ಏನು ಮಾಡ್ಕೊಂಡಿದ್ದೀನಿ 10 ಎಕರೆ, ಅದಕ್ಕೆ 4 ಜನನೂ ಅದಕ್ಕೆ ಲೀಗಲ್ ಹ್ಯಾರ್ಸಿದ್ದಾರೆ. ಕಾರ್ತಿಕ್ ಅವರು ಒಂದು ಸ್ಟಾರ್ ನಟನ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಯಾವುದೋ ಒಂದು ಶಕ್ತಿ ಅವ್ರ ಹಿಂದೆ ಇರಬಹುದಲ್ವಾ? ಅಷ್ಟು ದೊಡ್ಡ ರಾಜಕಾರಣಿ ಯಾರಿದ್ದಾರೆ ಅಂತ ನಿಮಗೆ ಹೆಸರು ಗೊತ್ತಿರುತ್ತೆ ಅನ್ಸುತ್ತಾನೆ, ಬಟ್ ನೀವು ಅದನ್ನ ಬಾಯಿ ಬಿಡ್ತಿಲ್ಲ ಯಾಕೋ? ಇಲ್ಲ ಹಂಗಲ್ಲಮ್ಮ, ಯಾರೋ ಅಂತಾರೆ, ಯಾರೋ ಈ ಜನಗಳು ಹೇಳ್ತಾರೆ, ನಾವು ಹಂಗೆ ಬಹಿರಂಗ ಮಾಡಬಾರ್ದಲ್ವ, ತಪ್ಪಾಗುತ್ತೆ. ನನಗಿನ್ನೂ ಅದ್ರ ಬಗ್ಗೆ ಸತ್ಯ ಗೊತ್ತಿಲ್ಲದೆ ನಾನು ಬಹಿರಂಗ ಪಡಿಸೋಕ್ಕೂ ಆಗಲ್ಲ. ಆದರೆ ಹೌದೌದು ಇರ್ಬೋದು. ನಂಗೆ ತುಂಬ ಜನ ಹೇಳಿದ್ದಾರೆ ಇದರಲ್ಲಿ ಹಿಂದೆ ಬಂದ್ಬಿಟ್ಟು ಬಹಳಷ್ಟು ಒಂದು ಬಲಶಾಲಿಗಳು, ಅಂದರೆ ರಾಜಕಾರಣಿಗಳೇ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ಬೋದು, ನನಗೆ ಹೇಳ್ತಾ ಇರೋದು ಬಿಲ್ಡರ್ಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಇನ್ನೊಂದು ಏನಾಗೋಗಿದೆ ಅಂದರೆ ಇದನ್ನು ಮಾಲ್ ಕಟ್ಟೋದಕ್ಕೆ ಪ್ಲ್ಯಾನು ಅಂತ ಹರಡಿದೆ ಎಲ್ಲ ಕಡೆ ಅಲ್ವಾ. ಇವಾಗ ನೀವು ಮಾಲ್ ಕಟ್ಟೋದವ್ರೊಬ್ಬರು ಬಂದಿತ್ತು ಅಂದರೆ ಅವ್ರು ನಿಜವಾಗ್ಲೂ ಒಂದು ಪೊಲಿಟಿಷಿಯನ್ಸ್ ಒಂದು ಬ್ಯಾಕ್ಗ್ರೌಂಡ್ ಇರ್ತದೆ, ಅವ್ರಿಗೆ ಸಪೋರ್ಟ್ ಇರ್ತದೆ, ಅವ್ರಿಗೆ ಹಣ ಬಲನೂ ಇರ್ತದೆ. ಹಾಗಾಗಿ ಇದೆಲ್ಲ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಬಟ್ ನೋಡ್ತೀನಮ್ಮ, ನಾನು ಮೊದಲು ಫಸ್ಟು ನಾನು ಈ ಜಾಗನ ಬಿಡುಗಡೆ ಮಾಡ್ಕೊಂಬಿಟ್ಟು ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದ್ರ ಜೊತೆಲಿ ನನ್ನ ಕೇಸ್ನೂ ನಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ. ಅಲ್ಲ ಮೇಡಮ್, ಈಗ ಅಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಅದನ್ನು ಕೂಡ ಮತ್ತೆ ಡೆಮಾಲಿಷ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದಾರಂತೆ. ಇದು ನಿಜಾನ? ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಇದು ಆಲ್ರೆಡಿ ಸ್ಟುಡಿಯೋ ಇರೋದನ್ನ ಮತ್ತೆ ನೆಲಸಮ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇಲ್ಲಮ್ಮ, ಇದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲಮ್ಮ, ಖಂಡಿತವಾಗ್ಲೂ ನನ್ನ ಗಮನಕ್ಕೆ ಬಂದಿಲ್ಲ. ನೀವು ಹೇಳೋದು ಇದು ಮೊದಲನೇ ಸಲ ನ್ಯೂಸ್ ಆಗಿದೆ. ಈಗ ಸಿವಿಲ್ ಕೋರ್ಟ್ಗೆ ಬಂದಿರೋಂಥದ್ದು, ಇಲ್ಲಿ ಕಾರ್ತಿಕ್ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ದೀರಾ? ಏನು ಉಲ್ಲೇಖ? ಇದು ಕಾರ್ತಿಕ್ ಹಾಕಿರೋ ಕೇಸ್, ಇದು ನಾನು ಹಾಕಿಲ್ಲ. ಅವನೇನು ಹಾಕಿದ್ದಾನೆ ಅಂದರೆ ಬರೀ ಸುಳ್ಳು ಹೇಳಿ ಗಣೇಶಂಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅದಕ್ಕೆ ನನ್ನ 10 ಎಕರೆ ನನ್ನ ಹೆಸರಿಗೆ ಬಂತು. ಎರಡನೇದಾಗ್ಬಿಟ್ಟು ಇನ್ನೂ ಭಾಳಷ್ಟು ಸುಳ್ಳು. 10 ಎಕರೆ ಗಣೇಶನ ಹೆಸರಲ್ಲಿ ಇದ್ದಿದ್ದು, ಅವ್ನು ಹೇಳ್ಕೊಂಡಿರೋದು ಈ ಕೇಸ್ನಲ್ಲಿ ಅದು ಅವ್ರ ಅಪ್ಪನ ಜಾಗ ಅಂತ ಹೇಳ್ಕೊಂಡಿದ್ದಾನೆ. ಸರಿ, ನಿಮ್ಮ ಅಪ್ಪನ ಜಾಗ ಅಂದರೆ ಗಣೇಶನಿಂದ ಅವ್ರ ಅಪ್ಪನ ಜಾಗ ಬಂದಿದ್ದ ದಾಖಲೆಗಳು ಏನು ಕೊಟ್ಟಿದ್ದೀರಾ ಕೋರ್ಟಿಗೆ? ಏನೂ ಕೊಟ್ಟಿಲ್ಲ. ಇದರಲ್ಲಿ ಬಹಳಷ್ಟು ಹೇಳ್ತೀನಲ್ಲಮ್ಮ, ಅವ್ಯವಹಾರ ನಡೆದಿದೆ. ಇದನ್ನೆಲ್ಲ ನಾವು PCR ಹಾಕ್ತಾಯಿದ್ದೀನಿ, ಆದಷ್ಟು ಬೇಗ ಹಾಕ್ಬಿಟ್ಟು ಕಾರ್ತಿಕ್ ಏನೇನು ತಪ್ಪು ಮಾಡಿದಾನೋ ಫ್ರಾಡ್ ಕೆಲಸಗಳು ಅದೆಲ್ಲ ಗಮನಕ್ಕೆ ತಂದು ಅದನ್ನು ನಾವು ಬೇರೆ ದಾರಿ ಇಲ್ಲ, ಇದು ಮಾಡಬಾರ್ದಾಗಿತ್ತು ಅನಿಸುತ್ತೆ, ಬಟ್ ಬೇರೆ ದಾರಿ ಇಲ್ಲದೆ ಈ ಕೆಲಸಗಳೆಲ್ಲ ಮಾಡಬೇಕಾಗಿದೆ. ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಅವರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಎಲ್ಲ ಬೆಳವಣಿಗೆ ಆದಮೇಲೆ ಕಾಂಟ್ಯಾಕ್ಟ್ ಅವರೇ, ನಾನು ಹೇಳ್ತೀನಲ್ಲಮ್ಮ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವರೇ ಮುಂದಕ್ಕೆ ಬಂದರೆ ನಾನು ಯಾರು ನಾ ಶತ್ರು ಅಂತ ಭಾವಿಸಲ್ಲ. ಯಾಕೆಂದರೆ ನನಗೆ ಬಂದ್ಬಿಟ್ಟು ಇದನ್ನೆಲ್ಲ ಬೇಗ ಪರಿಹಾರ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬಟ್ ಆತನಿಗೆ ನಾವು ನೀವು ಹಿಂಗೆ ಹೇಳ್ತಿರಲ್ಲ, ನನ್ನ ತಮ್ಮ ಹೋದ ವರ್ಷ ಗಣೇಶನ ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಅದನ್ನು FIR ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ನಾನೇ ಫೈಲ್ ಮಾಡಿದ್ದೀನಿ. ಆಧಾರದ ಮೇಲೆ ಗಣೇಶ್ ಅದು FIR ಫೈಲ್ ಮಾಡಿರೋದು, ಅವ್ರು ಇನ್ನೂ ವಿಚಾರಣೆಗೆ ತೊಗೊಂಡಿಲ್ವಲ್ಲ. ಏನಕ್ಕೆ ವಿಚಾರಣೆ ತೊಗೊಂಡಿಲ್ಲ? ಅಲ್ಲಿಗೆ ಅವ್ನು ಕಾರ್ತಿಕ್ ಬ್ಯಾಕಪ್ ಚೆನ್ನಾಗಿದೆ ಅಂತ ತಾನೇ ಅವ್ನು ಸಪೋರ್ಟ್ ಮಾಡೋರು. ಸೊ ಯಾರು ಗೊತ್ತು, 10 ಎಕರೆ ಅವನ ಹೆಸರಿಗೆ ಮಾಡ್ಕೊಂಬಿಟ್ಟ. ಆಮೇಲೆ ಅವ್ರ ಮಗನಿಗೂ ಬೇಕಾಗಿತ್ತಲ್ವ, ಆ ಜಗಳಗಳೆಲ್ಲ ಬಂದಿರಬಹುದು, ಯಾಕೆಂದರೆ ನಾನು ಇನ್ನೂ ಬಂದಿರಬಹುದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಹತ್ಯೆ ಮಾಡಿದ್ದಾನೆ. ದೊಡ್ಡಪ್ಪ ಸ್ವಂತ ದೊಡ್ಡಪ್ಪನ ಕೊಲೆ ಮಾಡೋ ಅಂತಹ ಒಂದು ಏನು ಹೇಳ್ತಾರೆ ದ್ವೇಷ ಅಷ್ಟೊಂದು ಇತ್ತು ಅವ್ರಿಗೆ, ಅಂದರೆ ಆಸ್ತಿ ವಿಚಾರವಾಗಿ ಬಂತ ಹೇಗೆ? ಮೇಡಮ್, ಇನ್ನೊಂದು ಅವರೇ ಹತ್ಯೆ ಮಾಡಿದ್ರು ಅಂತ ಹೇಳಿದ್ರಿ, ಮರ್ಡರ್ ಮಾಡಿದ್ರು ಅಂದರೆ ನೀವೇನಾದರೂ ನೋಡಿದ್ರೆ ಡೈರೆಕ್ಟಾಗಿ ಅಂತ? ಡೈರೆಕ್ಟಾಗಿ ನೋಡಿಲ್ಲ, ಅದು ದೊಡ್ಡ ಕತೆ. ನಾನು ಈ ಕಾಪಿ ಏನು ಕೇಸ್ ಫೈಲ್ ಮಾಡಿದ್ದೀನೋ ಅದರಲ್ಲಿ FIR ಎಲ್ಲ ಕಾಪಿ ಇದೆ, ತಮ್ಮ ಚಾನೆಲ್ಗೂ ಕಳಿಸ್ತೀನಿ. ನಿಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಇದೆ ಅಲ್ವ, ಓದಿ. ಗಣೇಶನಿಗೆ ಹತ್ಯೆ ಮಾಡಿರೋದು ಫೋಟೋಗಳು ಕಳಿಸ್ತೀನಿ. ಎಲ್ಲ ಏನೇನು ಅದಕ್ಕೆ ಸಂಬಂಧಪಟ್ಟಿದೆಯೋ ಹತ್ಯೆ ಮಾಡಿರೋದು, ಅದು FIR ಇರ್ಬೋದು, ಸ್ಟುಡಿಯೋ ಅವ್ನು ಕಾರ್ತಿಕ್ ಹಾಕಿರೋ ಕೇಸ್ ಇರ್ಬೋದು, ಎಲ್ಲ ಕೋರ್ಟ್ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ. ಕಾರಣ ನಾನೇ ಬರೆದು ಕೊಟ್ಟರೆ ಯಾರೂ ನಂಬಲ್ಲ. ಸೊ ಎವ್ರಿಥಿಂಗ್
ಕೋರ್ಟ್ ಸರ್ಟಿಫೈಡ್ ಕಾಪಿನೇ ತಮ್ಮ ಚಾನೆಲ್ಗೂ ನಾನು ತಲುಪಿಸ್ತೀನಮ್ಮ. ಇವಾಗಲೇ ಇಮಿಡಿಯೇಟಾಗಿ ನಾವು ಫಾರ್ವರ್ಡ್ ಮಾಡ್ತೀನಿ. ಇವತ್ತು ಸಿವಿಲ್ ಕೋರ್ಟಿಗೆ ಬಂದಿರುವಂಥದ್ದು ಏನಾಯ್ತು, ಅಪ್ಡೇಟ್ ಏನು ಮೇಡಮ್? ಇಲ್ಲ, ಅಪ್ಡೇಟ್ ಏನೂ ಇಲ್ಲಮ್ಮ. ನಮ್ಮ ಮುಂದಿನ ತಿಂಗಳಿದೆ ಕೇಸು. ನಾನು ಬಂದ್ಬಿಟ್ಟು ಅಡ್ವಾನ್ಸ್ ಮಾಡಿಸ್ಕೊಂಡು ನಾನು ಫಸ್ಟ್ ಇಲ್ಲಿ ಸ್ಟೇ ಆರ್ಡ್ರ್ ತರಬೇಕು. ಯಾಕಂದರೆ ಸ್ಟೇ ಆರ್ಡ್ರ್ ತಂದ್ರೇ ಅಲ್ಲಿ ಮಾಲ್ಗಿಲ್ ಕಟ್ಟೋದೆಲ್ಲ ನಿಲ್ಲಿಸ್ತಾರೆ. ಯಾಕಂದ್ರೆ ಅಲ್ಲಿ ಮತ್ತೆ ಇನ್ನೊಂದು ಸಲ ಇವ್ರೇನಾರು ಶುರು ಮಾಡ್ಕೊಂಬಿಟ್ರೆ ಕೆಲಸ ಮತ್ತೆ ಯಾರು ಅಂತ ನಮ್ಮ ಮತ್ತೆ ಅವ್ರ ಜೊತೆಲಿ ಹೋರಾಡಬೇಕು. ಅದಕ್ಕೋಸ್ಕರನೇ ಸ್ಟೇ ತರಕ್ಕೆ ಬಂದಿದ್ದೀನಮ್ಮ. ಈಗ ಮುಂದೆ ನಿಮ್ಮ ನಿರ್ಧಾರ ಏನು ಮೇಡಮ್ ಅಂತ ಹೇಳಿದ್ರೆ, ಇವಾಗ ಪ್ರತಿಭಟನೆ ಮಾಡೋಕ್ಕೆ ಶುರು ಆಗಿದ್ದಾರೆ. ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ನಾವೆಲ್ಲರೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೆಲ್ಲ ಕೂತ್ಕೋತೀವಿ, ಅದು ಏನಾದರೂ ಆಗಲಿ ಅನ್ನೋವಂಥದ್ದು ಅವರು ನಿರ್ಧಾರ ಆಗಿರುವಂಥದ್ದು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳದ್ದು. ಮತ್ತೊಂದು ಕಡೆ ಸುದೀಪ್ ಸರ್ ನಮಗೆ ಯಾರ ಸಹವಾಸನೂ ಬೇಡ, ನಾವೇ ಕಟ್ಕೋತೀವಿ ಅನ್ನೋವಂಥದ್ದು, ಬೃಹತ್ ಪ್ರತಿಮೆ ಒಂದು ಮಾಡ್ತೀವಿ ಅನ್ನೋವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಬೇಸರ ಕೂಡ ಅವ್ರು ಹೊರ ಹಾಕಿರುವಂಥದ್ದು. ಕನ್ನಡ ಚಿತ್ರರಂಗದ ಒಂದಷ್ಟು ನಟರು ಕೂಡ ಇದ್ರ ಪರ ನಿಂತ್ಕೊಂಡಿರುವಂಥದ್ದು. ಆ ಕಡೆ ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವರು 17ನೇ ತಾರೀಕು ಒಂದು ಮೀಟಿಂಗ್ ಮಾಡೋಣ, ಮನೆಗೆಲ್ಲರೂ ಬನ್ನಿ ಅಂತ ಕರೆದಿದ್ದಾರೆ. ಸೊ ಏನಾದರೂ ನೀವು ಸಾಧ್ಯತೆ ಇದೆಯಾ ಹೋಗುವಂಥದ್ದು? ಅಲ್ಲಿ ನಾನು ಕರೆದ್ರು ಅಂತ ತಿಳ್ಕೊಳ್ಳಿ, ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ಭಾರತೀಯವ್ರಿಗೂ ಮುಂಚೆ ನನಗೆ ಸ್ವಲ್ಪ ಬೇಜಾರು ಮಾಡಿದ್ದಾರೆ, ಅವಮಾನ ಎಲ್ಲ ಮಾಡಿದ್ದಾರೆ ಅವರು, ಅವ್ರ ಮಗಳು ಅನಿರುದ್ದೆಲ್ಲ. ಸೊ ಆ ಬೇಜಾರಿದೆ. ಬಟ್ ನಂಗೆ ಆ ಬೇಜಾರು ಮನಸ್ಸಿನಲ್ಲೇ ಉಳಿಸ್ಕೊಂಡಿಲ್ಲ. ಅವ್ರು ಬನ್ನಿ ಅಂದರೆ ಖಂಡಿತವಾಗ್ಲೂ ಅವ್ರ ಜೊತೆಲಿ ಎಲ್ಲದರಲ್ಲೂ ಅವ್ರು ಇವಾಗ ಏನಾದ್ರು ಒಂದು ಫೋನ್ ಮಾಡಿ ಕರೆದಿದ್ರು ಬನ್ನಿ ಭಾನುವಾರ ಅಂದರೆ ಖಂಡಿತವಾಗ್ಲೂ ಹೋಗೋಕೆ ನಾನು ತಯಾರಾಗಿದ್ದೀನಮ್ಮ. ಅಲ್ಲ ಮೇಡಮ್, ಅದೇ ಬೇಜಾರು ಮಾಡಿದ್ರು, ಮನಸ್ತಾಪ ಏನು ಬಂತು, ಆ್ಯಕ್ಚುಲಿ ಏನಾಯ್ತು ಅಂತ? ಏನಂದರೆ ಎಲ್ಲ ಕಡೆ ನಾನು ಕೇಸ್ ವಿತ್ಡ್ರಾ ಮಾಡ್ಕೊಳ್ಳಿಲ್ಲ ಅನ್ನೋದೊಂದು ದೊಡ್ಡದು. ಅವ್ರಿಗೆ ನಾನೇನು ಕೇಸ್ ವಿತ್ಡ್ರಾ ಮಾಡ್ಕೊತಾ ಇಲ್ಲ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಕೇಸ್ ವಿತ್ಡ್ರಾ ಮಾಡ್ಕೊಂಡ್ರೆ ನಮ್ಮ ತಂದೆಗೆ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಅದನ್ನು ಮಾರಾಟ ಆಗೋಗ್ಬಿಡ್ತದೆ. ನಮ್ಮ ತಂದೆದಲ್ಲಿ ಏನು ಅವ್ರ ಹೆಸರು ಇಲ್ಲದೆ ಇದ್ದಂಗೆ ಅಳಿಸೋಗ್ಬಿಡ್ತದೆ. ನಾವು ಉಳಿಸ್ಕೊಂಡ್ರೆ ನಮ್ಮ ತಂದೆಗೆ ಏನಾರು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಕೇಸ್ ವಿತ್ಡ್ರಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಮ್ಮ. ಇದೊಂದೇ ಕಾರಣ, ಇದು ನ್ಯಾಯವಾದ ಕಾರಣ. ಇದು ಅವತ್ತು ಬಾಲಕೃಷ್ಣ ಸರ್ ಇದ್ರಲ್ಲ, ಅಂಥ ಸಂದರ್ಭದಲ್ಲಿ ಇರಬಹುದು, ಅಭಿಮನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡಬೇಕು, ಜೊತೆಗೆ ಅಂತ್ಯಕ್ರಿಯೆ ಅಲ್ಲೇ ಆಯಿತು. ಅಂತ್ಯಕ್ರಿಯೆ ಆದಮೇಲೆ ಸ್ಮಾರಕ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಅಂಬರೀಷ್ ಸರ್ದಾಗಿರೋವಂಥದ್ದು. ಆ ಗಮನಕ್ಕಿತ್ತು ಅನಿಸುತ್ತೆ, ನಿಮ್ಮ ಕುಟುಂಬದವ್ರಿಗೂ ಎಲ್ಲ ಅದು ಗಮನಕ್ಕಿತ್ತು. ಅವತ್ತು ಪರ್ಮಿಷನ್ ಕೊಟ್ಟಾದ್ಮೇಲೆ ಇಷ್ಟು ವರ್ಷ ಆದಮೇಲೆ ಮತ್ತೆ ವಿವಾದ ಏನಕ್ಕೆ ಬಂತು? ಇಲ್ಲಮ್ಮ, ಇದು ಎಲ್ಲರಿಗೂ ಒಂದು ತಪ್ಪು ಒಂದು ಇದು ಇನ್ಫಾರ್ಮೇಷನ್ ಅನಿಸುತ್ತೆ. ಕಾರಣ ಗಣೇಶನೇ ಒಂದು ಯಾವುದೋ ಒಂದು ಚಾನೆಲ್ ಬೈಟ್ನಲ್ಲಿ ಯಾರೂ ನಾನು ಕೇಳಲಿಲ್ಲ, ಅವರೇ ತಂದರು, ಅವರೇ ಹಾಕೊಂಡ್ರು ಅಂತದ ಮಾಡ್ಕೊಂಡ್ರು ಅಂತದ ಹೇಳಿದ್ರು. ಅಂದರೆ ವಿಷ್ಣುವರ್ಧನ್ ಅವ್ರದ್ದು ಅಲ್ಲೇ ತಂದು ಅಲ್ಲೇ ಮಾಡಿದ್ಬಿಟ್ರು. ಅದಾದಮೇಲೆ ಯಡಿಯೂರಪ್ಪ ಅವರು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ರಂತ, ಅಲ್ಲಿಯವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗಂತೂ ಕೇಳಲೇಬೇಡಿ, ನಾ ಕೇಸ್ ಹಾಕಿದ್ಮೇಲೆ ಯಾರೂ ನನಗೆ ಸಂಪರ್ಕನೇ ಇಲ್ಲ. ಸೊ ನನಗೆ ಗೊತ್ತೇ ಇಲ್ಲ. ಸೊ ಯಾರಿಗೂ ಗೊತ್ತಿಲ್ಲ ಅಮ್ಮ. ಅವ್ರು ಮಾಡ್ಕೊಂಡಾದ್ಮೇಲೆ ಬಹುಶಃ ಅವ್ರ ಹತ್ರ ಮಾತುಕತೆ ಮಾಡಿ ಮಾಡೋಣ, ಸಮಾಧಾನ ಮಾಡ್ಬೋದು ಅಂತ ನೆನೆಸ್ಕೊಂಡ್ರು. ಬಟ್ ಇದರಲ್ಲಿ ಏನಾಗೋಯ್ತು ಅಂದರೆ, ಗಣೇಶನ ಕೇಸ್ ಇರೋದ್ರೂ ಒಂದು ಮಾತು ಹೇಳಬೇಕಾಗಿತ್ತು ಅಲ್ವಾ? ಆಮೇಲೆ ಆದ್ರೂ ಅಥವಾ ಅಂದರೆ ಇದೇನಾಗೋಗಿದೆ ಅಂದರೆ, ಈ ಕೇಸೇ ನಾನು ನಡೆಸ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಸೊ ನಾವು ಇದರಲ್ಲಿ ನೋಡಿದ್ರೆ ನಾನು ಗೌರ್ಮೆಂಟ್ನು ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಯಾರಲ್ಲಿ ವಿಷ್ಣುವರ್ಧನ್ ಅವರು ಅಲ್ಲೇ ಕ್ರಿಮೇಷನ್ ಮಾಡಬೇಕು ಅಂತ ಹೊರಟ್ರು, ಅವ್ರಿಗೆ ಗೊತ್ತಿಲ್ಲ ಕೇಸ್ ಇದೆ ಅಂತ. ಸೊ ಅವ್ರದ್ದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಅವರೇನು ನೆನೆಸ್ಕೊಂಡ್ರು, ಕಂಠೀರ್ವಾನಲ್ಲಿ ಅಲ್ಲಿ ರಾಜ್ಕುಮಾರ್ ಇವ್ರದ್ದು ಇದೆ, ಇಲ್ಲಿ ವಿಷ್ಣುವರ್ಧನ್ ಹಾಕೋಣಕ್ಕೆ ಇಬ್ಬರದ್ದು ಪಕ್ಕಕ್ಕೆ ಹಾಕೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಬೇರೆ ಬೇರೆ ಥರ ಹಾಕೋಣ ಅನ್ನೋದು ಒಂದು ಉದ್ದೇಶದಿಂದ ಅಲ್ಲಿ ಆ ಸ್ಟುಡಿಯೋನಲ್ಲಿ ಅಲ್ಲಿಂದರೆ ಈ ಸ್ಟುಡಿಯೋನಲ್ಲಿ ನಾವು ವಿಷ್ಣುವರ್ಧನ್ ಅವ್ರದ್ದು ನಾವು ಕಟ್ಕೊಳ್ಳೋಣ ಒಂದು ಇದ್ರ ಥರ ಮೆಮೋರಿಯಲ್ ಥರ ಅಂತ ಉದ್ದೇಶದಲ್ಲಿ ಇದೆ. ಬಟ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಲ್ಲ. ನ್ಯಾಯವಾಗಿ ನೋಡಿದ್ರೆ ಅವ್ರ ಕೇಸ್ ಇರೋದೇ ಗೊತ್ತಿಲ್ಲ. ಕೇಸ್ ಇರೋದು ಗೊತ್ತಿದ್ರೆ ಬಹುಶಃ ನಮ್ಮನ್ನೆಲ್ಲ ಕರೆದು ಕೇಳಿರೋರು ಏನೋ. ಅದು ಸರ್ಕಾರದ ಜಾಗ, ಅದು ಲೀಸ್ ಕೊಟ್ಟಿದ್ರು, ಏನೋ ಚಿತ್ರರಂಗಕ್ಕೆ ಅಭಿವೃದ್ಧಿಗೋಸ್ಕರ ಆ ಜಾಗ ಕೊಟ್ಟಿದ್ರು ಅನ್ನೋಂಥ ಕಾರಣಕ್ಕೆ, ಜೊತೆಗೆ ಸರ್ಕಾರ ಕೊಟ್ಟಿರುವಂಥ ಜಾಗ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅಂತ್ಯಕ್ರಿಯೆ ಮಾಡಿರಬಹುದು. ಇದಾದರೂ ಅಟ್ಲೀಸ್ಟ್ ಗಮನಕ್ಕಿತ್ತ ಹೇಗೆ? ಇಲ್ಲ ಇಲ್ಲ ಇಲ್ಲ, ಇದು ಬಂದು ಮೊದಲನೇದಾಗಿ ಹೇಳಬೇಕು ಅಂದರೆ ಸರ್ಕಾರನೇ ಇದಕ್ಕೆ ಅಧಿಕಾರ ಕಳ್ಕೊಂಡಿದೆ. ಸರ್ಕಾರಕ್ಕಿಲ್ಲ, ಇದಕ್ಕೇನು ಹಕ್ಕು ಇಲ್ಲ. 30 ವರ್ಷ ನಮ್ಮ ತಂದೆ ಅಲ್ಲೇ ಬಾಳಿದಾಯ್ತು. ಒಂದು ಅದು 10 ಎಕರೆ ಮಾರಾಟ ಮಾಡಿರೋದ್ರಲ್ಲಿ ಅವ್ರು ಬಂದ್ಬಿಟ್ಟು ಸರ್ಕಾರ ಬಂತು ನನ್ನ ಕೇಸ್ನಲ್ಲಿ. ಅವ್ರು ಇಂಪ್ಲೀಡಾಗಿ ಬಂದರು, ಆ ಕೇಸ್ನಲ್ಲಿ ಅವರು ಸೋತರು, ಎಕ್ಸ್ಪರ್ಟಿಯಾಗಿ ಹೊಟ್ಟೋಗ್ಬಿಟ್ಟು. ಸೊ ಇವಾಗ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅವಾಗ ಕೇಳೋದಕ್ಕೆ. ಆ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಆ ಜಮೀನನ್ನ ತಗೊಂಡ್ರಲ್ಲ, ಒಂದು 20 ಎಕರೆ, ಎಷ್ಟು ಅಮೌಂಟ್ ಕೊಟ್ಟಿರಬಹುದು? ಒಂದಿಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ, ಅದೆಲ್ಲ ದಾಖಲೆಗಳಿದೆ. 6,000 ರೂಪಾಯಿ. ಐ ಮೀನ್ 1970ನಲ್ಲೇನೆ, ಅಂದರೆ 1965ನಲ್ಲಿ 5 ಏಕರ್ಸ್ ರಿಲೀಸ್ ಮಾಡಿದ್ರು. 5 ಏಕರ್ಸ್ ರಿಲೀಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು 5 ಏಕರ್ಸ್ ಆ ಥರ ಟೋಟ್ಲಿ 20 ಏಕರ್ಸು 1970ನಲ್ಲಿ ರಿಲೀಸ್ ಮಾಡಿ 6,000 ನಂಗೆ ನಮ್ಮ ತಂದೆ ಕಟ್ಟು. ಅಂದರೆ ಕಾನೂನು ಪ್ರಕಾರನೂ ನಮ್ಮ ತಂದೆ ಪರವಾಗಿದೆ ಅಮ್ಮ. ಅದಾದಮೇಲೆ ಪೂರ್ತಿ ನಮ್ಮ ತಂದೆ ಹೆಸರಲ್ಲೇ ಬಂದು, ಇನ್ಫ್ಯಾಕ್ಟ್ ನೀವು ಎಲ್ಲ ಕಡೆ ಯಾವ ಡಾಕ್ಯುಮೆಂಟ್ ತೆಗೆದು ನೋಡಿ ನಮ್ಮ ತಂದೆ ಹೆಸರದ ಬರ್ತದೆ, ಬಾಲಕೃಷ್ಣ ಓನರ್ ಅಂತದ ಬರ್ತದೆ. ಮತ್ತು ಅದು ನಾವು ಮಾಡಿದ್ವಾ? ಯಾರು ಮಾಡಿರೋದು? ಒಂದು ಕಡೆ ಮೇಡಮ್, ಇದು
ಇದು ಜನರ ಪ್ರಶ್ನೆ ಆಗಿರುವಂಥದ್ದು. ಗೊಂದಲದಲ್ಲಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು ಗೊಂದಲದಲ್ಲೇ ಇರುವಂಥದ್ದು. ಒಂದು ಎಲ್ರಿಗೂ ಗಮನಕ್ಕೆ ಇರೋ ಅಂದರೆ ಸರ್ಕಾರದ ಜಾಗ ಅದು ಅಷ್ಟೇ ಗೊತ್ತಿದೆ. ಸರ್ಕಾರದ ಜಾಗ ಲೀಸ್ ಕೊಟ್ಟಾದ್ಮೇಲೆ ಮಕ್ಕಳು ಹೇಗೆ ದುರುಪಯೋಗ ಪಡ್ಕೊಳ್ತಾರೆ, ಅದು ಹೆಂಗೆ ಮಾರಾಟ ಮಾಡ್ತಾರೆ, ಜೊತೆಗೆ ಅವ್ರವ್ರು ಮಾಲ್ಗಳು ಕಟ್ತಾರಂತೆ, ಕಾಂಪ್ಲೆಕ್ಸ್ ಕಟ್ತಾರಂತೆ, ಸ್ವಂತಕ್ಕೆ ಹೆಂಗೆ ತಗೊಂಡ್ರು ಅನ್ನೋಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆ ಎಲ್ಲ ಸರ್ಕಾರನ ಕೇಳಿ, ನೀವು ಸಿಕ್ಕಾಕ್ಸಿ, ನೀವು ಹೋಗಿ ಕೇಳಿ ಅವ್ರನ್ನ. ಅವ್ರೇನೋ ಅವ್ರದ್ದೇ ಅನ್ಕೊಂತಾರಲ್ಲ, ನಿಮ್ಗೇನಕ್ಕೆ ಅಧಿಕಾರ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೀನಲ್ಲ, ಸರ್ಕಾರ ಕಳ್ಕೊಂಬಿಡ್ತು, ಅಧಿಕಾರನೇ ಇಲ್ಲ. ಅದಕ್ಕೆ ಎವಿಡೆನ್ಸ್ ಎಲ್ಲ ದಾಖಲೆಗಳ ನನ್ನ ಹತ್ರ ಇದೆ. ಅವ್ರು ಹೆಂಗೆ ಇಂಪ್ಲೀಡ್ ಆಗಿ ಬಂದರು ಕೋರ್ಟ್ನಲ್ಲಿ ಅವ್ರ ಕಡೆಯಿಂದ, ಅವ್ರು ಹೆಂಗೆ ಬಂದ್ಬಿಟ್ಟು ಕೇಸನ್ನು ಮುಂದುವರ್ಸೋಕ್ಕಾಗದೆ ಹೆಂಗೆ ಎಕ್ಸ್ಪಾರ್ಟಿ ಆದರು, ಆ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ, ಕೋರ್ಟ್ ರೆಕಾರ್ಡು. ಐ ಥಿಂಕ್ ಐ ಆಮ್ ನಾಟ್ ಶ್ಯೂರ್. ನಂಗನ್ಸುತ್ತೆ ಆವಾಗ ಇರ್ಬೋದು. ನನಗಿಲ್ಲಮ್ಮ, ನೆನಪಿಲ್ಲ. ಇದೇ ವಿಚಾರವಾಗಿ ಅಂಬರೀಷ್ ಸರ್ ನಿಮ್ಮನ್ನ ಕರೆದು ಮಾತನಾಡಿಸಿದ್ರಂತೆ, ಹೌದಾ ಮೇಡಮ್? ಏನು ಮಾತಾಡಿಸಿದ್ರು ಅಂತ? JP ನಗರ್ ಮನೇಲಿ ಕರೆದ್ರು, ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ಸರ್, ನನಗೆ ಬಂದ್ಬಿಟ್ಟು ಕೇಸ್ ಅವ್ರು ವಿಡ್ರಾ ಮಾಡ್ಕೊಳಕ್ಕೆ ಹೇಳ್ತಾರೆ, ಕೇಸ್ ವಿಡ್ರಾ ಮಾಡ್ಕೊಂಡ್ರೆ ನಮ್ಮ ತಂದೆಗೆ ಅನ್ಯಾಯ ಮಾಡ್ತೀನಿ ಅಂತ ಅವರು ಕೇಳಿದ್ರು. ಮೌನವಾಗಿ ಆಗೋಗ್ಬಿಟ್ರು, ಬಂದ್ಬಿಟ್ಟೆ ಅಷ್ಟೇ. ಅವ್ರಿಗೆ ಅರ್ಥ ಆಯಿತು ಅನ್ಸುತ್ತೆ, ಯಾಕೆ ನನ್ನ ಹತ್ರ ಮೌನವಾಗಿದ್ರು, ಆರ್ಗ್ಯುಮೆಂಟ್ ಏನು ಮಾಡಲೇ ಇಲ್ಲ ಅವರು. ನಾನು ಹೇಳಿದೆ ಒಂದೇ ಒಂದು ಮಾತು, ನಾನು ಕೇಸ್ ವಿಡ್ರಾ ಮಾಡಿದ್ರೆ ನಮ್ಮ ತಂದೆಗೆ ಅವಮಾನ, ಅಂದರೆ ತಂದೆಗೆ ನಾನೇನು ಆಸೆ ಇಟ್ಕೊಂಡಿದ್ದೇನೆ ಅವ್ರ ಜಾಗದಲ್ಲಿ ಮಾಡಬೇಕು ಅಂತ, ನನ್ನ ಹಕ್ಕನ್ನೇ ಕಳ್ಕೊಂಬಿಡ್ತೀನಿ ನಮ್ಮ ತಂದೆ ಸುಳಿಸೋದಕ್ಕಲ್ಲಿ. ಸೊ ಇದೊಂದು ನಾ ಕೇಸ್ ವಿಡ್ರಾ ಮಾಡ್ಕೊಂಡ್ರೆ ನನ್ನ ಹಕ್ಕು ಕೊಟ್ಟು ಬಿಡ್ತದೆ, ಅದರಿಂದ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿದೆ. ಅದಕ್ಕೆ ಉತ್ತರ ಏನು ಕೊಡಲೇ ಇಲ್ಲ ಅಂಬರೀಷ್ ಅವರು. ಈಗ ನಿಮ್ಮ ಕುಟುಂಬದಲ್ಲಿ ಒಂದಷ್ಟು ಒಡಕುಗಳಿದ್ದಾವೆ. ಕುಟುಂಬ ಅಂತ ಇರೋದೇ ಪಾಪ ಇಬ್ಬರು ತಮ್ದಿರಿಲ್ಲಮ್ಮ. ನಾನು ಇಬ್ಬರು ಅಕ್ಕದಿರೋ ಚೆನ್ನೈನಲ್ಲಿದ್ದಾರೆ, ಇರೋದೇ ನಾನೊಬ್ಬಳೆ. ಇನ್ನು ಎಲ್ಲಿ ಕುಟುಂಬ ಅಂತ ಬಂದು ಇರೋದೊಬ್ಬನು ಕಾರ್ತಿಕ್ ಒಬ್ಬನೇ ತುಂಬ ತೊಂದರೆ ಕೊಡ್ತಾ ಇದ್ದಾನಮ್ಮ. ಕಾನೂನು ವಿರುದ್ಧಗಳ ಕೆಲಸ ಎಲ್ಲ ಮಾಡಿ ಈಗ ಇದಕ್ಕೆಲ್ಲ ಕಾರಣ ಇವಾಗ ನನ್ನ ಅಂತ ಇದ್ರಲ್ಲ, ಇವಾಗೆಲ್ಲ ಕಾರ್ತಿಕ್ ಅಂತ ಹೇಳೋಕೆ ಶುರು ಮಾಡಿ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಹೇಳ್ತಾ ಇದ್ದೀರಾ. ಅವ್ರ ಕಡೆಯಿಂದ ಬರ್ತಿದ್ಯಾ, ಹೇಗೆ, ಯಾರ ಕಡೆಯಿಂದ ಬರ್ತಿದೆ ಗೊತ್ತಿಲ್ಲ. ನನಗೆ ಬೆದರಿಕೆ ಬಂದಿದ್ದು 2004ನಲ್ಲಿ ನಾನು ಕೇಸ್ ಹಾಕ್ತೀನಿ ಅಂದಾಗ ಒಬ್ಬರು ರಾಜಕಾರಣಿ ಅವ್ರ ಸಂಬಂಧಪಟ್ಟವರೇ ಬಂದು, ಈ ಥರ ನೀವು ಕೇಸ್ ಹಾಕಿದ್ರೆ ನಿಮಗೆ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ, ಆ್ಯಸಿಡ್ ಹಾಕ್ತಾರೆ, ಬೆದರಿಕೆ ಕೊಟ್ಟರು. 5 ಲಕ್ಷ ಕೊಡೋಕೆ ಬಂದರು. ಮೊದಲು ಒಂದು ಲಕ್ಷದಿಂದ ಶುರು ಮಾಡಿದ್ರು ಆತ, ಆಮೇಲೆ 2 ಲಕ್ಷಕ್ಕೆ ಬಂದರು, ಕೊನೆಗೆ 5 ಲಕ್ಷ ಮಾಡಿದ್ರು. ನಾನು ಹೇಳಿದೆ ಬೇಡಿ, ನನಗೇನು ಬೇಡಿ ಅಂತ ಚೆಕ್ ಬರೆದಿಟ್ಟಿದ್ರು. 5 ಲಕ್ಷ ವಾಪಸ್ ಕೊಟ್ಬಿಟ್ಟೆ. ಯಾಕೆಂದರೆ ನಾನೇನಕ್ಕೆ ಅವರು ನನಗೆ ಈ ಥರ ಬಂದು ನನಗೆ ಬೆದರಿಕೆ ಹಾಕಿ ನನಗೆ ಒಂದು 5 ಲಕ್ಷ ಎಲ್ಲ ಕೊಡೋಕೆ ಬಂದರು ಅಂದರೆ ಕೇಸ್ ಹಾಕ್ಬಾರ್ದು ಅಂತ. ಅದನ್ನು ಮೀರಿ ನಂಗೆ ಕೆಲವ್ರು ಬೆಂಬಲಿಗರಿಗೆ ಇದ್ದರು. ನಂಗೆ ಆಮೇಲೆ ಒಳ್ಳೆ ವಕೀಲರುಗಳ ನಂಗೆ ಸ್ನೇಹಿತರಿದ್ದಾರೆ. ಹಾಗಾಗ್ಬಿಟ್ಟು ನಾನು ಧೈರ್ಯವಾಗಿ ಕೇಸ್ ಹಾಕಿದೆ. 2004ರಿಂದ ನಡೀತಾ ಇದೆ, 22ನೇ ವರ್ಷ ಇವಾಗ ಕಾಲಿಟ್ಟಿದೆ ನನ್ನ ಕೇಸು. ಇದು 20 ಎಕರೆ ಇದು ಹೊರತುಪಡಿಸಿ ಬೇರೆ ಏನಾದರೂ ಜಮೀನು ಇದೆಯಾ, ಆಸ್ತಿ ಅನ್ನೋಂಥದ್ದು ಇದೆಯಾ? ಇತ್ತಮ್ಮ, ನಮ್ಮ ತಂದೆದು ಕೆಂಗೇರಿಲಿ ಒಂದು ಚಿಕ್ಕ ಸೈಟ್ ಇತ್ತು. ಪಾಪ 2000ಕ್ಕೆ ಯಾವ ಕಾಲಕ್ಕೆ ತೊಗೊಂಡ್ರು ಆತ, ಅದನ್ನು ಮಾರ್ಕೊಂಬಿಟ್ಟಿದ್ದಾರೆ ಕಾರ್ತಿಕ್ ಅವ್ರು ಏನು ಮಾಡ್ತಾ ಇದ್ದಾರೆ, ಉದ್ಯೋಗ ಅನ್ನೋಂಥದ್ದು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲಮ್ಮ, ಎಲ್ಲ ನಮ್ಮ ತಂದೆ ಸ್ಟುಡಿಯೋ ಜಾಗ ನಂಬ್ಕೊಂಡು ಸ್ವಲ್ಪ ಜಾಗ, ಇವಾಗ ನನಗೆ ಗೊತ್ತಿಲ್ಲ ಈ 10 ಎಕರೆಯಲ್ಲಿ ಇನ್ನೂ ಏನೇನು ಮಾರಾಟ ಮಾಡಿದ್ದಾನೆ. ಬಟ್ ಎಲ್ಲೆಲ್ಲೋ ಸಾಲ ತೊಗೊಂಡಿದ್ದಾನೆ, ಅಷ್ಟು ಮಾತ್ರ ಗೊತ್ತು. ಬಟ್ ಮಿಕ್ಕಿದೆಲ್ಲ ಗೊತ್ತಿಲ್ಲ ಅಮ್ಮ. ಮೇಡಮ್, ಏನೋ ಕೋರ್ಟ್ ಕಡೆಯಿಂದ ಒಂದು ಡೆಮಾಲಿಷನ್ ನೋಟಿಸ್ ತೊಗೊಂಡು ಬಂದಿದ್ರಂತೆ. ಅಂದರೆ ಇದೇ ವರ್ಷ ಜನವರಿ ತಿಂಗಳು ನಾವು ಡೆಮಾಲಿಷ್ ಮಾಡ್ತೀವಿ, ವಿಷ್ಣುವರ್ಧನ್ ಸ್ಮಾರಕವನ್ನು ಡೆಮಾಲಿಷ್ ಮಾಡ್ತೀವಿ ಅನ್ನೋಂಥದ್ದು ಒಂದು ನೋಟಿಸ್ ತೊಗೊಂಡು ಬಂದಿದ್ರಂತೆ. ಆದರೆ ಅವ್ರ ಗಮನಕ್ಕೆ ಮಾತ್ರ ಇತ್ತದು. ಅದು ಅಭಿಮಾನಿಗಳಿಗೆ ಎಲ್ಲೂ ಅವರು ಪ್ರಕಟಣೆ ಕೊಟ್ಟಿರಲಿಲ್ಲ, ಇರಲಿಲ್ಲ ಅಂತ. ಅಟ್ಲೀಸ್ಟ್ ಒಂದು ಕ್ಲೂ ಕೊಟ್ಟಿದ್ರೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಈ ಥರ ಡೆಮಾಲಿಷ್ ಮಾಡ್ತೀವಿ, ಕೋರ್ಟಿಂದ ನಾವು ಆರ್ಡರ್ ತೊಗೊಂಡ್ಬಂದಿದ್ದೀವಿ ಅಂತ ಹೇಳಿದರೆ ಏನಾದರೂ ಅಭಿಮಾನಿಗಳಿಗೆ ಯೋಚಿಸ್ತಾ ಇದ್ರೇನೋ, ಕೂತು ಚರ್ಚೆ ಮಾಡ್ಬೋದಿತ್ತೇನೋ. ಯಾಕದನ್ನು ನೋಟಿಸ್ನ ಹೇಳಲಿಲ್ಲ ಅಭಿಮಾನಿಗಳಿಗೆ? ಆತನ ಗೊತ್ತಿಲ್ವಮ್ಮ. ಇದು ನೋಡಿ, ಹೈಕೋರ್ಟ್ ಆರ್ಡರ್ ತಂದಿರೋದೇ ನನಗೆ ಗೊತ್ತಿಲ್ಲ. ನನಗೆ ಮೊದಲನೇದಾಗಿ ನನಗೆ ವಿಷ್ಣುವರ್ಧನ್ ಸ್ಮಾರಕ ಒಂದು ನೆಲಮಟ್ಟ ಮಾಡಿರೋದು ನಂಗೆ ಮಾಧ್ಯಮದ ಮುಖಾಂತರ 8ನೇ ತಾರೀಕು ಮಧ್ಯಾಹ್ನ ಗೊತ್ತಾಯಿತು. ಸೊ ಇವ್ರು ಬಂದ್ಬಿಟ್ಟು 7ನೇ ತಾರೀಕು ರಾತ್ರಿ ಅವರು ವಿತ್ ಹೈಕೋರ್ಟ್ ಆರ್ಡರ್ ಆ್ಯಂಡ್ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಆಗಿ ಇಟ್ಕೊಂಡು ಮಾಡಿದಾರಂತೆ. ಅಂದರೆ ಬುಲ್ಡೋಜರು ಕರ್ಕೊಂಬಂದು ಮಾಡಿರೋದು. ಅವ್ರು ಹೈಕೋರ್ಟ್ ಆರ್ಡ್ರ್ ಕೊಟ್ಟ ಮೇಲೆ ಪೊಲೀಸ್ಗೆ ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಅವ್ರದ್ದೇನು ಪಾಪ ತಪ್ಪು ಹೇಳೋಕ್ಕಾಗಲ್ಲ. ಸೊ ಆ ಥರ ಆರ್ಡ್ರ್ ತೊಗೊಂಡು ಅವರು ಬಂದ್ಬಿಟ್ಟು ವಿತ್ ಪೊಲೀಸ್ ಪ್ರೊಟೆಕ್ಷನ್ನು ಬುಲ್ಡೋಸರ್ ತಂದು ಹೊಡೆದಿದ್ದಾರಂತೆ. ಇದು ನನ್ನ ಗಮನಕ್ಕೆ ಆಮೇಲೆ ಬಂತು. ಸೊ ಇದು ನನಗೆ ಗೊತ್ತಿಲ್ಲ, ನನಗೆ ಆಶ್ಚರ್ಯ. ಕಳೆದ ವರ್ಷ ಹುಟ್ಟುಹಬ್ಬ ಸಂದರ್ಭದಲ್ಲಿ, ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಸಹ ಯಾರು ಕೂಡ ಈ ಜಾಗ ಇದೆಯಲ್ಲ, ಈ ನಮ್ಮದು ಏರಿಯಾ ಇದೆ, ಇಲ್ಲಿ ಯಾರು ಬರೋ ಹಾಗಿಲ್ಲ ಅನ್ನುವಂಥದ್ದು ಒಂದು ಸ್ಟೇ ಕೂಡ ತೊಗೊಂಡು ಬಂದಿದ್ರು. ಒಂದು ಇಂಜೆಕ್ಷನ್ ಆರ್ಡರ್ ಅನ್ನುವಂಥದ್ದು, ಯಾರು ಅಭಿಮಾನಿಗಳಿರ್ತಾರೆ ಆ ಸಂಘದವ್ರಿಗೆ ನೀವು ಬರೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದರು ಅವರು. ಆದರೆ ಇದಕ್ಕೂ ಮುಂಚೆ ಒಂದಷ್ಟು ವರ್ಷ ಆಯ್ತಲ್ಲ ಮೇಡಮ್, ಕೋರ್ಟ್ ಕೇಸ್ ನಡೀತಾ ಇತ್ತಲ್ಲ 2004ರಿಂದ. ಆ ಮಧ್ಯದಲ್ಲಿ ಯಾಕೆ ಸುಮ್ಮನಿದ್ರು? ಅಂಥ ಸಂದರ್ಭದಲ್ಲಿ ಯಾಕೆ ಧ್ವನಿ ಎತ್ತಲಿಲ್ಲ? ಅವಾಗ ಯಾಕೆ ಕೋರ್ಟಿಂದ ಒಂದು ನೋಟಿಸ್ ತೊಗೊಂಡು ಬರಲಿಲ್ಲ? ಈ ನೋಟಿಸ್ ಕೊಟ್ಟಿರೋದೆಲ್ಲ ಇವಾಗ ನೀವು ಹೇಳ್ದಂಗೆ ಅಂದರೆ ನಂಗೆ ಬಂತು ಸುದ್ದಿ. ಬಟ್ ನನಗೆ ಯಾರು ಹೇಳೋರು ಇಲ್ವಲ್ಲಮ್ಮ. ಈ ಥರ ಪ್ರಚಾರ ಆದರೆ ಒಂದು ನಾನು ಓದೋದು ಪತ್ರಿಕೆಯಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಬರಬೇಕು, ಇದ್ರೆ ಮಾಧ್ಯಮದಲ್ಲಿ ಬರಬೇಕು. ಮಾಧ್ಯಮದಲ್ಲೇ ಬರಲಿಲ್ಲ. ಹಿಂಗೆ ನಂಗೆ ಹೇಳೋರು ಯಾರಿದ್ದಾರೆ ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅದೇ ಹೇಳ್ತೀನಲ್ಲಮ್ಮ, ನೋಡಿ ಏನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನೋಡಿ, ನನ್ನ ತಮ್ಮನ್ನು ಸಾಯಿಸಿದ್ಮೇಲೆ ನನ್ನ ತಮ್ಮಂದು ಹೆಣ ನೋಡೋಕ್ಕೆ ನಾನೇ ಬರಬಾರ್ದು ಅಂದ್ಬಿಟ್ಟು ಕಾರ್ತಿಕ್
ಅವನೇನು ಹೇಳಿದ್ದಾನೆ ಅವ್ರು ಅಂದರೆ ಗಣೇಶನ್ ನನ್ನ ತಮ್ಮನ ಗಣೇಶಂದು ಅವ್ನಿಗೆ ಹತ್ತಿರ ಸಂಬಂಧಿಕರನ್ನ ಕರೆದಿದ್ದಾನೆ. ಆ ಸಂಬಂಧಿಕರಲ್ಲಿ ಒಬ್ಬರು ನನ್ನ ಬಿಟ್ಟು ಫ್ಯಾಮಿಲಿ ಫ್ರೆಂಡ್ ಅಂತ ಇದ್ದರು. ಅವ್ರು ಬಂದ್ಬಿಟ್ಟು ನಂಗೆ ಫೋನ್ ಮಾಡಿ ಹೇಳಿದ್ರು, ಗೀತಾ ನೀ ಬಂದ್ಬಿಡು, ಆದರೆ ನಿನಗೂ ಗಣೇಶನ ಸಾವು ನಿನ್ಗೆ ತಿಳಿಸ್ಬಾರ್ದು ಅಂತ ಹೇಳಿದ್ದಾರೆ, ಬಂದ್ಬಿಡು, ಯಾಕಂದ್ರೆ ನನ್ನ ಮನಸ್ಸು ಒಪ್ತಿಲ್ಲ ಅಂದರು. ಅದಾದಮೇಲೆ ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ಮೇಲೆ ನಾನು ನಮ್ಮ ವಕೀಲರು ಕರೆದೆ, ನೀವು ಜೊತೇಲಿ ಬರ್ತೀರಾ ಅಂತ. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ನಾನು ಬರೋಕ್ಕಾಗಲ್ಲಮ್ಮ, ನೀವು ಒಂದು ಕೆಲಸ ಮಾಡಿ 112ನಲ್ಲಿ ಎಮರ್ಜೆನ್ಸಿನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟು ಹೋಗಿ ಅಂದರು. ಅದರಂತೆ ನಾನು 112ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟು ಸ್ಟುಡಿಯೋ ಕಡೆ ಹೋದೆ. ಸೊ 112ನಲ್ಲಿ ನಾನು ರಿಜಿಸ್ಟರ್ ಮಾಡಿರೋದ್ರಿಂದ ಅಲ್ಲಿ ಇಬ್ಬರು ಪೊಲೀಸ್ನವ್ರು ನಾವು ಹೋಗೋಕ್ಕೆ ಮುಂಚೆನೇ ಬಂದಿದ್ದರು. ಅದರಿಂದ ನಂಗೆ ನಿಜವಾಗ್ಲೂ ದೇವರೇ ಕಳಿಸಿದಾರೆ ಅನಿಸ್ಬಿಟ್ಟು. ಕಾರಣ ನಾನು ಹೋಗಿ ನೋಡ್ಕೊಂಬಂದಿದ್ರೆ ನನ್ನ ಅಲ್ಲಿ ಹೊಡೆದಾಕ್ಬಿಟ್ಟು ಸಮಾಧಿ ಮಾಡಿದರೆ ಯಾರು ಗೊತ್ತಾಗುತ್ತೆ? ಕೇಳೋರಿಲ್ಲ ಹೇಳೋರಿಲ್ಲ. ಅಷ್ಟು ಕಠಿಣವಾಗಿದ್ದಾನಮ್ಮ. ದೇವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನನ್ನ ಮಗಳು ಬಂದ್ಬಿಟ್ಟು ಒಬ್ಬಳೇ ಮಗಳು, ಅವಳು BE ಮಾಡಿ ಅವಳು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಳೆ. ನನ್ನ ಅಳಿಯಾನು ಗೌರವಾಗಿರ್ತಾರೆ. ನನ್ನ ಮಗಳು, ನನ್ನ ಫ್ಯಾಮಿಲಿ ಚೆನ್ನಾಗಿ ಗೌರವಾಗಿದ್ದೀವಿ. ನನ್ನ ಅಳಿಯಾನು ಈಸ್ ಎ ಡೈರೆಕ್ಟರ್ ಇನ್ ಎ ಕಂಪ್ನಿ. ನನಗೆ 2 ಮೊಮ್ಮಕ್ಕಳಿದ್ದಾರೆ. ಸೊ ಇವಾಗ ನನಗೆ ಬಂದ್ಬಿಟ್ಟು ನಂದು ಐ ಆಮ್ ನಾಟ್ ವರಿಡ್ ಅಬೌಟ್ ಮೈ ಡಾಟರ್ಸ್ ಫ್ಯಾಮಿಲಿ. ಬಟ್ ಇವಾಗ ಏನು ಅಂದರೆ ನಂಗೆ ಒಂದೇ ಒಂದು ಆಸೆ ಏನು ಅಂದರೆ, ನಮ್ಮ ತಂದೆ ಸ್ಟುಡಿಯೋನ ಕೇಸಿಂದ ಗೆದ್ದು ನಮ್ಮ ತಂದೆ ನನಗೆ ಜಾಗ ಏನು ಗೊತ್ತೋದು ನನ್ನ ಶಾರು, ಅದರಲ್ಲಿ ನಮ್ಮ ತಂದೆಗೆ ಅವ್ರ ಹೆಸರಲ್ಲೇ ಒಂದು ಥಿಯೇಟ್ರ್ ಕಟ್ಸ್ತೀನೋ ಏನೋ ಒಂದು, ನಂಗೆ ಅದಕ್ಕೆ ನಂಗೆ ಬಲ ಕೊಡೋದು ಅದೇ ಜಾಗದಲ್ಲಿ ಕಟ್ಸ್ತೀನಿ. ಅಂದರೆ ನನ್ನ ಹಕ್ಕು ಯಾವ್ದು ಇವಾಗ ಕೋರ್ಟ್ ಆರ್ಡ್ರ್ ಮಾಡ್ತಾರೋ ಅದೇ ಜಾಗದಲ್ಲಿ ನಮ್ಮ ತಂದೆದು ಥಿಯೇಟ್ರ್ ಕಟ್ಸ್ಬೇಕು ಅಂತ ಇದ್ದೀನಿ, ಬಾಲಕೃಷ್ಣ ಅಂತ ಅವ್ರ ಹೆಸರು ಇಟ್ಬಿಟ್ಟು. ಸೊ ಅಂತ ಅದು ಆಸೆ ಎಲ್ಲ ಇಟ್ಕೊಂಡಿದ್ದೀನಿ, ನಾನು ಮಾಡ್ತೀನಿ. ಆದರೆ ಅದು ಮಾರ್ಬಿಟ್ಟು ನಾನು ಮಜಾ ಮಾಡಬೇಕು, ಅಲ್ಲಿ ಇಲ್ಲಿ ಫಾರಿನ್ ಟೂರ್ಗೆ ಹೋಗಬೇಕು ಆಸೆ ಏನಿಲ್ಲ. ನಮ್ಮ ತಂದೆ ಉಳಿಸ್ಕೊಳ್ಳೋಕ್ಕೆ ಕೇಸ್ನಲ್ಲಿ ಹೋರಾಡ್ತಿದ್ದೀನಿ ಸತ್ಯ. ಅದರಲ್ಲಿ ನಮ್ಮ ತಂದೆ ಉಳಿಸೋಂಗೆ ಏನಾದ್ರು ಒಂದು ಕಟ್ಟಿ ಅವ್ರ ಹೆಸರನ್ನು ಉಳಿಸ್ಬೇಕು ಅಂತ ಒಂದು ಉದ್ದೇಶ, ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಮತ್ತೆ ನೀವು ಸ್ಮಾರಕವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಆ ಭರವಸೆನ ಕೂಡ ಅಭಿಮಾನಿಗಳು ಕೊಡ್ತಾ ಇದ್ದೀರಾ. ಮತ್ತೆ ಏನಾದರೂ ಎಡವಟ್ಟುಗಳಾಗಬಹುದಾ, ಅಡೆತಡೆಗಳು ಬರಬಹುದಾ? ಬಂದರೆ ಯಾವ ರೀತಿ ಆ ಕಾಂಪ್ಲಿಕೇಶನ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ನೀವು ಹೇಳೋದು ತುಂಬ ಸತ್ಯ. ಕಾರಣ ನಂಗೆ ವಿಷ್ಣುವರ್ಧನ್ ಅವರು ಸ್ಮಾರಕ ನೆಲಮಟ್ಟ ಮಾಡಿದಾಗಿಂದ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಯಾರ್ಯಾರೋ ಫೋನ್ ಮಾಡಿ ನಿಮ್ಮ ಹತ್ರ ಒಂದು ಬೈಟ್ ಕೊಡಿ ಅನ್ನೋದು, ಅಂದರೆ ಇನ್ಕ್ಲೂಡಿಂಗ್ ಯೂಟ್ಯೂಬ್. ನಾನು ಒಂದು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡ್ತೇನೆ. ಯಾಕೆಂದರೆ ಒಂದು ನನಗೆ ಒಂದು 3 ಕಂಪ್ಲೇಂಟು ಕೊಟ್ಟಿದ್ದೀನಿ, ನಂಗೆ ಜೀವಕ್ಕೆ ಅಪಾಯ ಇದೆ ಅಂದ್ಬಿಟ್ಟು ಕಮಿಷನರ್ ಸರ್ಗೆ. ಅದಕ್ಕೆ ದಯಾನಂದ್ ಸರ್ ಅವ್ರು ಹೇಳಿದ್ರು, ನೀವು ಹೆಚ್ಚಾಗಿ ಮನೇಲಿ, ಯಾಕೆಂದರೆ ನಾನು ಒಂಟಿಯಾಗಿದ್ದೀನಿ, ಯಾರನ್ನೂ ಮನೆಗೂ ಕರ್ಸ್ಕೊಬೇಡಿ, ಯಾರ ಮನೆಗೂ ಹೋಗ್ಲೂ ಬೇಡಿ, ಪರಿಚಯ ಇಲ್ದಿರೋ ಮನೆಗೆ. ಸೊ ನಾನು ಬಂದ್ಬಿಟ್ಟು ಐ ಆಮ್ ವೆರಿ ಕಾಷಿಯಸ್ ಆಲ್ಸೋ. ಸೊ ನನಗೇನಾಗಿದೆ ಅಂದರೆ ನನ್ನ ಜೀವಕ್ಕೆ ಅಪಾಯ ಇರೋದ್ರಿಂದ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾನು ಅದು ಭರವಸೆ ಕೊಡ್ತೀನಲ್ಲಮ್ಮ. ಇವಾಗ ನೋಡಿ, ಕಾರ್ತಿಕ್ ಮೇಲೆ ನಾನು PCR ಹಾಕಬೇಕು. PCR ಹಾಕ್ಬಿಟ್ಟ ತಕ್ಷಣ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಟೈಮ್ ತೊಗೊಳ್ಳಲ್ವೇ? ತೊಗೊಳುತ್ತೆ. ಅದೊಂದು ಮಾತ್ರ ನಾನು ಹೇಳಿ, ಮಿಕ್ಕಿದವರು ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳು ದೊಡ್ಡದಾಗಿ ಹೋರಾಟ ಮಾಡ್ತಾರೆ, ಖಂಡಿತವಾಗಲ್ಲ ಅವ್ರ ಜೊತೆಲಿ ನಾನೇ ನಿಲ್ತೀನಿ. ಬೇರೆ ದಾರಿ ಏನಾರು ಕಂಡು ಹಿಡಿದ್ರೆ ಅವ್ರಿಗೆ ಸಪೋರ್ಟ್ ಆಗಿರ್ತೀನಿ. ಇದಕ್ಕೆ ಮೇಲೆ ನೋಡಿ, ಕಾರ್ತಿಕ್ ಅವನ ಹೆಸರಲ್ಲಿ 10 ಎಕರೆ ಮಾಡ್ಕೊಂಡಿದ್ರೆ ಕಾನೂನು ರೀತಿ ಇದೆ. ನಾನೇನು ಮಾಡೋಕ್ಕಾಗುತ್ತೆ? ನಾನು ಒಂದು ಕಾನೂನು ರೀತಿಯಲ್ಲೇ ನಾನು ಹೋಗ್ಬೇಕಾಗುತ್ತೆ, ಅಥವಾ ಬೇರೆ ರೀತಿ ನಾವು ಕಂಡುಹಿಡಿತಾ ಇದ್ದೀವಿ. ಒಂದೇ ಒಂದು ದೊಡ್ಡ ಕೆಲಸ ನಾವು ಮಾಡಲೇಬೇಕು, PCR ಕ್ರಿಮಿನಲ್ ಕೇಸ್ ಹಾಕಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ನಮ್ಗೆ 10 ಎಕರೆ ಅವನ ಹೆಸರಲ್ಲಿ ಫ್ರಾಡ್ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ನಾವು ಕಾನೂನು ರೀತಿಯಾಗಿ ತರಬೇಕಲ್ವೇ? ಮತ್ತು ಅವಾಗ 10 ಎಕರೆ ಅವನಿಂದ ಬಿಡಿಸ್ಕೊಳಕ್ಕಾಗುತ್ತೆ ನಾವು? ಬಿಟ್ಟು 4 ಜನ ಇದ್ದಾರಮ್ಮ ಇದು ಹಕ್ಕದಾರರು. ನಮ್ಮ ದೊಡ್ಡಕ್ಕ ಇದ್ದಾಳೆ, ಗಣೇಶನ ಮಗ ಇದ್ದಾನೆ, ಕಾರ್ತಿಕ್ಗೂ ಇದೆ. ಅಲ್ಲಿಗೆ 4 ಭಾಗ ಆಗಬೇಕಲ್ವೇ? ಯಾರ್ಯಾರು ಮಾಡ್ಕೊಳ್ತು? ಇವಾಗ ನಾನೇನೋ ನಮ್ಮ ತಂದೆ ಹೆಸರಲ್ಲಿ ಏನೋ ಮಾಡಬೇಕು ಅಂತ ಇದ್ದೀನಿ, ಆ ಥರ ಅವ್ರವ್ರ ಇಷ್ಟ ಏನಾರು ಮಾಡ್ಕೊಳ್ಳಿ. ಇವಾಗ ಕಾರ್ತಿಕ್ ಅವ್ನ ಜಾಗ ಉಳಿಸ್ಕೊಂಡು ಏನಾರು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ಅದು ಬಿಟ್ಬಿಟ್ಟು ಮಾರೋದೆಲ್ಲ ನಾನು ಖಂಡಿತವಾಗ್ಲೂ ಒಪ್ಪಲ್ಲಮ್ಮ. ನಮ್ಮ ತಂದೆ ಕಿವುಡನಾಗಿ ಇಷ್ಟು ಮಾಡಿದ್ದಾರೆ ಅಂದರೆ, ನಮ್ಮ ತಂದೆ ಎಲ್ಲರ ಥರ ಅಲ್ಲಮ್ಮ. ಕಿವುಡನಾಗಿ ಚಿಕ್ಕ ಹುಡುಗನಲ್ಲಿ ಕಿವುಡುತನ ಬಂತು. ಕಿವುಡುತನದಿಂದಾನೇ ಒಂದೊಂದು ಹೆಜ್ಜೆಯಾಗಿ ಬಂದು ಅದೇ ಕಿವುಡುತನದಿಂದಾನೇ ಇಷ್ಟು ಹೆಸರು ಸಂಪಾದನೆ ಮಾಡಿ ಈ ಸ್ಟುಡಿಯೋ ಎಲ್ಲ ಕಟ್ಟಿರೋದು. ಅದೊಂದು ನಮಗೊಂದು ಇದಾರಿ ಇರಬೇಕಲ್ವೇ? ನಮಗೆ ಮನಸ್ಸಿನಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇದ್ದ ಅವ್ರ ಹೆಸರು ಬೆಳ್ಸಕ್ಕೆ ನೋಡಬೇಕಲ್ವೇ? ಮತ್ತು ಮೇಡಮ್, ಶರವಣ ಎಂಬುವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನೀವೇ ಸುಮ್ಮನೆ ಫ್ರಾಡ್ ಮಾಡ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತೆ. ಸೊ ನಿಮ್ಮನ್ನ ಹತ್ತಿರದಿಂದ ನೋಡಿದ್ದಾರೆ, ಹಾಗಾಗಿ ಈ ಏನೇನು ಗೊಂದಲ ಆಗ್ತಾ ಇದೆ ಇದಕ್ಕೆಲ್ಲ ನೀವೇ ಮೂಲ ಕಾರಣ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ನನಗೆ ಇವಾಗಲ್ಲಮ್ಮ, ನಾನು ಯಾವಾಗ ನನ್ನ ಹತ್ರ ಬಂದು ಮಾತುಕತೆ ನಡೆಸಿದ್ರು, ಐ ಥಿಂಕ್ 2010ಇಂದನೋ 11ಇಂದನೋ ಇದೇ ಥರ ಎಲ್ಲರೂ ಹೇಳ್ಕೊಂಬರ್ತಾ ಇದ್ದಾರೆ. ನಾನು ಅದೇನು ನನಗೆ ಅದು ಕೇಳಿ ಸಾಕಾಗೋಗ್ಬಿಟ್ಟಿದ್ದೆ. ಅದು ಸತ್ಯ ಇಲ್ಲ ಅಂತ ಹೆಂಗೆ ಒಪ್ಸೋದು? ನನ್ನ ಹತ್ರ ನಾನು ಬಂದ್ಬಿಟ್ಟು ಕಾರಣ ಅಲ್ಲ ಅಂತ ಹೆಂಗೆ ಒಪ್ಸೋದು? ಇವಾಗ ಕೋರ್ಟ್ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ? ಅಭಿಮಾನಿಗಳು ಅರ್ಥ ಆಗಲ್ಲ. ಕೊಡ್ಬೋದಾಗಿದ್ದು ಹೆಂಗೆ ಕೊಡಲಿ? ನನ್ನ ಹೆಸರಲ್ಲಿ ಇಲ್ವಲ್ಲ. ನನ್ನ ಹೆಸರಲ್ಲಿ ಇದ್ದು ನೀವು ಕೇಳಿದ್ರೆ ಕೊಡ್ಬೋದು, ನನ್ನ ಹೆಸರಲ್ಲೇ ಇಲ್ವಲ್ಲ, ಮತ್ತೆ ನಾನು ಹೆಂಗೆ ಕೊಡಲಿ? ಅದು ಅರ್ಥ ಮಾಡ್ಕೊತಾ ಇಲ್ಲ. ಮಾಡಲಿ. ಅವ್ನ ನಂಬರ್ ಮೊನ್ನೆ ಯಾರೋ ಕೇಳಿದ್ರು, ಅವ್ನ ನಂಬರ್ ಬಂದ್ಬಿಟ್ಟು ಇನ್ಕಮಿಂಗ್ ಕಾಲ್ ಬಂದ್ಬಿಟ್ಟು ಇದು ಸ್ಟಾಪ್ ಮಾಡಿಬಿಟ್ಟಿದ್ದಾನೆ, ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಮತ್ತೆ ಏನು ಮಾಡ್ತೀರಾ? ನಂಬರ್ಗಳು ಪ್ರಚಾರ ಮಾಡ್ತೀನಿ, ಬೇಕಾದ್ರೆ ಕೇಳಿ ಹೋಗಿ. ಕೋರ್ಟ್ ಹಾಕಿರೋದು ಕೇಸ್ ಅವನು ತಾನೇ ಹಾಕಿರೋದು.
ಅವ್ನು ಬರಲ್ಲ, ವಕೀಲರು ಬರ್ತಾರಲ್ವಾ ಮತ್ತೆ. ಥ್ಯಾಂಕ್ ಯು ಮೇಡಮ್. ಆದಷ್ಟು ಬೇಗ ಸಾಲ್ವ್ ಮಾಡಿಕೊಂಡು ಅಭಿಮಾನಿಗಳಿಗೆ ಒಂದು ನಿಟ್ಟುಸಿರು ಬಿಡೋ ಥರ ಆಗಿ. ಥ್ಯಾಂಕ್ ಯು ನಮಸ್ತೆ. ಸೊ ಇದಿಷ್ಟು ಗೀತಾ ಬಾಲಿ ಅವರ ಮಾತಾಗಿತ್ತು. ಅಂದರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇರಬಹುದು ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡ್ತೀನಿ, ಎಲ್ಲರೂ ಸಮಾಧಾನವಾಗಿರಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಿರುವಂಥದ್ದು. ಏನು ಸ್ಮಾರಕ ಇದೆ ಅದು ಮತ್ತೆ ಪುನರ್ ನಿರ್ಮಾಣ ಮಾಡುವಂತಹ ಒಂದು ಭರವಸೆ ನನ್ನಿಂದ ನಿಮಗಿದೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.